ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಲೆಬನಾನ್ ರಾಜಧಾನಿ ಬೈರುತ್ ಮೇಲೆ ಇಸ್ರೇಲ್ ಭೀಕರವಾದಂತಹ ದಾಳಿ ಮಾಡಿದೆ. ಬೈರುತ್ ಮೇಲಿನ ದಾಳಿ ಬಳಿಕ ಒಪ್ಪಂದದ ಬಗ್ಗೆ ಅನಿಶ್ಚಿತತೆ ಈಗ ಕಾಡ್ತಾ ಇದೆ. ಒಪ್ಪಂದ ಆಗುತ್ತಾ ಇಲ್ವಾ ಅಂದ್ರೆ ಇವತ್ತು ಒಪ್ಪಂದ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಟ್ರಂಪ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾಡಿದ್ರು. ಅಮೆರಿಕದ ವಿರುದ್ಧ ಇರಾನ್ ನಾಯಕ ಗಾಲಿಬಾಫ್ ಕಿಡಿಕಾರಿದ್ದಾರೆ. ಅಮೆರಿಕಾಗೆ ತಿಳಿಸಿನೇ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ದಕ್ಷಿಣ ಲೆಬನಾನ್ನ ಬೈರುತ್ ಮೇಲೆ ಭಯಾನಕ ಅಟ್ಯಾಕ್ ಆಗಿದೆ. ಅಲ್ ಘೋಷ್ ಪ್ರದೇಶದಲ್ಲಿ ದಾಳಿಯಾಗಿದೆ. ಹೊತ್ತಿ ಉರಿದ ವಾಹನ. ಇಸ್ರೇಲ್ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ, 4 ಗಾಯ ಆಗಿದೆ. ದಕ್ಷಿಣ ಬೈರುತ್ನ ಗೋಬೇರಿ ಬಳಿ ದಾಳಿ ಮಾಡಿದ್ದಂತಹ ಇಸ್ರೇಲ್ ಕಟ್ಟಡವೊಂದರ ಮೇಲೆ ದಾಳಿ ನಡೆಸಿದಂತಹ ಇಸ್ರೇಲ್ ಸೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಅಮೆರಿಕಾನೇ ಇದೆಲ್ಲದಕ್ಕೂ ಕೂಡ ಸೂತ್ರಧಾರಿ, ಅಮೆರಿಕಾಗೆ ಗೊತ್ತಿದ್ದೇ ಈ ದಾಳಿ ಆಗ್ತಾ ಇದೆ ಅಂತ ಇರಾನ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಮುಂದುವರಿತಾ ಇದೆ. ಇನ್ನು ಅಮೆರಿಕಾಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲ. ಇರಾನ್ ಸಂಸತ್ತಿನ ಸ್ಪೀಕರ್ ಗಾಲಿಬಾಫ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾತು ಉಳಿಸಿಕೊಳ್ಳುವ ಯೋಗ್ಯತೆ, ಆಸಕ್ತಿ ಅಮೆರಿಕಾಗೆ ಇಲ್ಲ. ಒಂದ್ ಕಡೆ ಅಮೆರಿಕ ಇಸ್ರೇಲ್ಗೆ ದಾಳಿಗೆ ಕುಮ್ಮಕ್ಕ ನೀಡುತ್ತೆ, ಮತ್ತೊಂದ್ ಕಡೆ ನಮ್ಮ ಮುಂದೆ ಒಳ್ಳೆಯವರಂತೆ ನಾಟಕ ಆಡ್ತಾ ಇದೆ ಅಮೆರಿಕ. ಮಾತು ಉಳಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದವರ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಕಿಡಿಕಾರುವಂಥದ್ದು. ಇದರಿಂದಾಗಿ ಇವತ್ತು ಶಾಂತಿ ಒಪ್ಪಂದ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಕೂಡ ಪೋಸ್ಟ್ ಮಾಡಿದ್ರು. ಇವತ್ತು ಶಾಂತಿ ಒಪ್ಪಂದ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಪೋಸ್ಟ್ ಮಾಡಿದ್ರು. ಇವತ್ತು ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದ ಆಗುತ್ತೆ, ಎರಡೂ ದೇಶಗಳು ಪರಸ್ಪರ ಸಹಿ ಹಾಕಲಿದ್ದಾವೆ ಅಂತ ಪಾಕ್ ಪ್ರಧಾನಿ ಕೂಡ ಹೇಳಿದ್ರು. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಯಾವುದೂ ಕೂಡ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಇನ್ನು ಇಸ್ರೇಲ್ಗೆ ಮತ್ತೆ ವಾರ್ನ್ ಮಾಡಿದ ಡೊನಾಲ್ಡ್ ಟ್ರಂಪ್. ಬೈರುತ್ ಮೇಲಿನ ದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗರಂ ಆಗಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ಸೇನೆ ದಾಳಿ ಮಾಡಬಾರದು, ಹೆಜ್ಬುಲ್ಲಾ ಸೇರಿದಂತೆ ಯಾವುದೇ ಸಂಘಟನೆ ದಾಳಿ ಮಾಡಬಾರದು, ಎಲ್ಲಾ ಕಡೆಯವರು ತಕ್ಷಣದಿಂದಲೇ ದಾಳಿಯನ್ನ ನಿಲ್ಲಿಸಬೇಕು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇನ್ನು ನ್ಯಾಷನಲ್ ಕೌನ್ಸಿಲ್ನಲ್ಲಿ ಕೈಗೊಳ್ಳುವ ನಿರ್ಧಾರವೇ ಅಂತಿಮ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಸುಪ್ರೀಂ ಲೀಡರ್ ನ್ಯಾಷನಲ್ ಕೌನ್ಸಿಲ್ ನಿರ್ಧಾರ ಒಪ್ಪಬೇಕು, ಯಾವುದೇ ಟೀಕೆ ಟಿಪ್ಪಣಿ ಹೇಳಿಕೆಗಳಿಗೆ ಕಿವಿಗೊಡಬಾರದು. ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ದೇಶದ ರಾಜತಾಂತ್ರಿಕ ಮಾತುಕತೆಗೆ ಒತ್ತು ಕೊಡಬೇಕು. ದೇಶದ ಹಿತದೃಷ್ಟಿ, ರಾಜತಾಂತ್ರಿಕ ಮಾರ್ಗ ಅನುಸರಿಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇಸ್ರೇಲ್ ಸೇನಾಪಡೆ ದಾಳಿಗೆ ಕೇಳಿದ ಹಿಜ್ಬುಲ್ಲಾ ಪಡೆ. ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ನಡೆಸಿದ ಹಿಜ್ಬುಲ್ಲಾ. FPV ಕಾಮಿಕಾಜ್ UAV ಡ್ರೋನ್ ಮೂಲಕ ದಾಳಿ ನಡೆಸಲಾಗ್ತಾ ಇದೆ. ಇಸ್ರೇಲ್ ಮೇಲೆ ದಾಳಿಯ ವಿಡಿಯೋವನ್ನ ಹಿಜ್ಬುಲ್ಲಾ ಬಿಡುಗಡೆ ಮಾಡಿದೆ. ಇಸ್ರೇಲ್ ಸೇನಾಪಡೆ ದಾಳಿಗೆ ಹಿಜ್ಬುಲ್ಲಾ ಕೂಡ ಪ್ರತಿ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ನಡೆಸಿರುವಂತಹ ಹಿಜ್ಬುಲ್ಲಾ. ಅಮೆರಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿತ್ತು. ಯಾರು ಕೂಡ ದಾಳಿ ಪ್ರತಿ ದಾಳಿಗಳನ್ನ ಮಾಡಬಾರ್ದು ಅಂತ, ಇಸ್ರೇಲ್ ಕೂಡ ದಾಳಿ ಮಾಡಬಾರ್ದು, ಮತ್ತೊಂದು ಕಡೆ ಹಿಜ್ಬುಲ್ಲಾ ಕೂಡ ದಾಳಿಯನ್ನ ಮಾಡಬಾರ್ದು ಅಂತ ಅಮೆರಿಕ ಹೇಳಿತ್ತು. ಆದರೆ ತಮ್ಮ ಮೇಲೆ ಆದಂತಹ ದಾಳಿಗೆ ಪ್ರತೀಕಾರವನ್ನು ಈ ಮುಖಾಂತರ ತೀರಿಸಿಕೊಳ್ತಾ ಇರುವಂಥದ್ದು ಹಿಜ್ಬುಲ್ಲಾ ಪಡೆ.